ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಹೊಸಬರ ಶಿವಸೈನ್ಯ ರಚನೆಯಾಗಿದೆ. ಯಾವ ಸ್ವರೂಪದಲ್ಲಿದೆ? ಶಿವಕುಮಾರ್ ಅವರ ಸಂಪುಟ ಸಂಪೂರ್ಣವಾಗಿರುವಂತಹ ಸಂಪುಟ, ಒಂದು ಬಾಕಿ ಉಳಿದಿರುವಂತಹ ಸಂಪುಟ ಯಾವ ಸ್ವರೂಪದಲ್ಲಿದೆ, ಯಾವ ಸ್ವರೂಪದಲ್ಲಿ ಇವತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಕೂಡ ನಡೀತು ಅನ್ನೋದನ್ನು ಈ ವರದಿಯಲ್ಲಿ ತೋರಿಸಿದೆ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು, ಲಕ್ಷ್ಮಣ್ ಸಂಗಪ್ಪ ಸೌದಿ ಎಂಬ ಹೆಸರಿನ ನಾನು, ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿದೆ. ಅಳೆದು ತೂಗಿ 19 ಶಾಸಕರನ್ನ ಸಚಿವರನ್ನಾಗಿ ಮಾಡಲಾಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮೊದಲಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜೇವರ್ಗಿ ಶಾಸಕ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಮಗ ಡಾಕ್ಟರ್ ಅಜಯ್ ಸಿಂಗ್ ಪ್ರಮಾಣ ವಚನ ಸ್ವೀಕರಿಸಿದರು. ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಎಲ್ಲರೂ ಒಂದು ಆಶೀರ್ವಾದದಿಂದ, ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ. ಇವಾಗ ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಿಂದ ನಾವು ಬಂದಿದ್ದೀವಿ, ಕೆಲಸ ಮಾಡೋಣ. ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಮಾಗಡಿಯ ಬಾಲಕೃಷ್ಣ ನೂತನ ಸಚಿವರಾದರು. ಮಾಗಡಿ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿರುವ ಬಾಲಕೃಷ್ಣಗೆ ಮಂತ್ರಿ ಪದವಿ ಒಲಿದು ಬಂದಿದೆ. 5ನೇ ಬಾರಿ ಶಾಸಕ ನಾನು. ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ಅವರು ಮತ್ತು ಹೈಕಮಾಂಡ್ ವಿಶ್ವಾಸ ಇಟ್ಟು ತಾಲೂಕಿನಲ್ಲಿ ಮಾತ್ರ ಸೇವೆ ಮಾಡ್ತಾ ಇದ್ದೆ, ಈಗ ರಾಜ್ಯದ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅವರು ಸುಮಾರು ವರ್ಷದ ಅವರ ದುಡಿಮೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆ. ಅಂದರೆ ಅವರು 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದರು. ಈ ಥರ ದಿನ ಅವರಿಗೆ ಇವತ್ತು ನಮ್ಮ ಮಿನಿಸ್ಟ್ರಿಗಿರಿ ಸಿಕ್ಕಿದೆ ಅವರ ಹಾರ್ಡ್ ವರ್ಕಿಗೆ. ಅವರು ಮುಂದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಕೆಲಸಗಳನ್ನ ಮಾಡಲಿ ಅಂತ ಆಶಿಸ್ತೀನಿ. ಮಾಯಕೊಂಡ ಶಾಸಕ ಮೊದಲ ಬಾರಿಗೆ ಗೆದ್ದಿರುವ ಕೆಎಸ್ ಬಸವಂತಪ್ಪ ಡಿಕೆಶಿ ಸಂಪುಟ ಸೇರಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಒಂದು ಆಶೀರ್ವಾದ ಮತ್ತು ನಮ್ಮ ಮತದಾರರ ಒಂದು ಶ್ರೇಯಸ್ಸಿಗೆ ಅದು ಸಲ್ತಕ್ಕಂಥದ್ದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಹೊಸಬರಿಗೆ ಮತ್ತು ಯುವಕರಿಗೆ ಕೊಡ್ತಕ್ಕಂಥ ಒಂದು ಭರವಸೆ ಕೊಟ್ಟರಲ್ಲ, ಆಗ ನಮಗೆ ಒಂದು ಸ್ವಲ್ಪ ಭರವಸೆ ಮೂಡ್ತು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಂಡ್ಯ ಜಿಲ್ಲೆ ನಾಗಮಂಗಲದ ಶಾಸಕ ಕೆಎನ್ ಚೆಲುವರಾಯ ಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ ಆಡಳಿತ ಮತ್ತು ಜನರ ಸಮಸ್ಯೆ ಮತ್ತು ಪಕ್ಷದ ದೃಷ್ಟಿಯಿಂದ ಒಂದು ಹೊಸ ಕ್ಯಾಬಿನೆಟನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅವರೆಲ್ಲರ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿ ಮತ್ತೆ 28ಕ್ಕೆ 29ಕ್ಕೆ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿ ಮಾಡ್ತಕ್ಕಂಥದ್ದು, 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರ್ತಕ್ಕಂಥದ್ದು, ರಾಜ್ಯದ ಏನೇ ಸಮಸ್ಯೆ ಇದ್ದರೂ ಜನಪರವಾದಂಥ ಯೋಜನೆಗಳನ್ನ ಮತ್ತು 5 ಗ್ಯಾರಂಟಿಯನ್ನು ನಿರಂತರವಾಗಿ ಎಲ್ಲ ರೀತಿ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ನಮಗೆ ಮುಖ್ಯಮಂತ್ರಿಗಳು ಭರವಸೆ ಇಟ್ಟು ಕೊಟ್ಟಿರೋದ್ರಿಂದ ಅವರು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಸೆ. ಬೆಳಗಾವಿ ಜಿಲ್ಲೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಸೊರಬ ಶಾಸಕ ಮಧು ಬಂಗಾರಪ್ಪ, ದಾವಣಗೆರೆ ಉತ್ತರ ಶಾಸಕ ಎಸ್ ಮಲ್ಲಿಕಾರ್ಜುನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮಂಕಾಳ ವೈದ್ಯ ಅವರನ್ನ ಲಿಸ್ಟ್ನಿಂದ ಬಿಟ್ಟು ಕೊನೆ ಕ್ಷಣದಲ್ಲಿ ಮಲ್ಲಿಕಾರ್ಜುನಗೆ ಸ್ಥಾನ ನೀಡಲಾಗಿದೆ. ಇನ್ನು ಎಸ್ಟಿ ಸಮುದಾಯದಿಂದ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಪ್ರಮಾಣ ವಚನ ಸ್ವೀಕರಿಸಿದ್ರು. ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಹೈಕಮಾಂಡ್ ಅವರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸುರ್ಜೇವಾಲಾ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಬಹಳ ಒಂದು ದೊಡ್ಡ ನಂಬಿಕೆಯನ್ನು ಇಟ್ಕೊಂಡು ನನ್ನನ್ನು ಮರುಸೇರ್ಪಡೆ ಮಾಡಿದ್ದಾರೆ. ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಕೂಡ ಡಿಕೆ ಶಿವಕುಮಾರ್ ಸಂಪುಟ ಸೇರಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅವ್ರಿಗೆ ಇದೊಂದು ಜನಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇನ್ನೂ ಹೆಚ್ಚಿನ ಅವಕಾಶ ಸಿಕ್ಕಿದೆ. ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಡಿಕೆ ಶಿವಕುಮಾರ್ ಸಂಪುಟ ಸೇರಿದ್ದಾರೆ. I don't have any words to tell. Yeah, very hard working.
very responsible person and very honest. I am really proud of him as my son-in-law. ಇನ್ನು ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಕಲಘಟಗಿ ಶಾಸಕ ಸಂತೋಷ್ ಲಾಡ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹೊಸ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕನಕಗಿರಿ ಶಾಸಕ ಶಿವರಾಜ ತಂಗಡಗಿ ಹೊಸ ಸಚಿವರಾದರು. ಪಂಚಮಸಾಲಿ ಲಿಂಗಾಯತ ಸಮುದಾಯದ ವಿಜಯಾನಂದ ಕಾಶಪ್ಪನವರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಮಾಜವನ್ನು ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತ ಒಂದು ಕುಟುಂಬ ಯಾವುದಾದ್ರಿದ್ರೆ ಅದು ಕಾಶಪ್ಪನವ್ರ ಕುಟುಂಬ ಅನ್ನೋ ಮಾತನ್ನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಒಂದು ಎಲ್ಲ ವಿಚಾರಗಳನ್ನ ಇಟ್ಕೊಂಡೇ ಇವತ್ತು ನಮ್ಮ ವರಿಷ್ಠರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಕೊನೆಯವರಾಗಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. May be regard to dues of discharge my duties as a minister. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಆಕ್ರೋಶ, ಅಭಿಮಾನಿಗಳ ಸಿಟ್ಟು, ಕಿಚ್ಚು, ರಾಜೀನಾಮೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಮೈಸೂರಿನಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬೀದಿ ಬೀದಿಗಳಲ್ಲಿ ಬಿದ್ದು ಹೊರಳಾಡಿದ ಅಭಿಮಾನಿಗಳು ಪ್ರತಿಭಟಿಸಿದ್ರು. ವಿಷ ಕುಡಿದ ತನ್ವೀರ್ ಸೇಠ್ ಬೆಂಬಲಿಗನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಲ್ಲ, ನಾನು ಅದನ್ನ ವಿಶ್ಲೇಷಣೆ ಇವತ್ತು ಮಾಡಲ್ಲ. ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ. ಯಾವ ಕೈ ಅಂತ ಆಮೇಲೆ ಮಾತಾಡೋಣ. ಈಗ ಯಾರ ವಿಚಾರವನ್ನು ನಾನು ಮಾತಾಡ್ತೀನಿ. ಬೆಂಗಳೂರಿನ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಾಗರಬಾವಿ ಸರ್ಕಲ್ನಲ್ಲಿ ಬೆಂಕಿ ಹಚ್ಚಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ರು. ವಿಜಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಾರ್ಯಕರ್ತರು ರಾಜೀನಾಮೆ ಪತ್ರ ಸಲ್ಲಿಸಿದ್ರು. ಬಡವರಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗಬೇಕು ಅಂತ ಅನ್ಕೊಂಡ್ರವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ. ಯಾಕೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಈಗಲೇ ಅಲ್ಲ, ಸುಮಾರು ವರ್ಷಗಳಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ನಿಷ್ಠೆಯಿಂದ ಇದ್ದಾರೆ ಅಂತ ತಾವೆಲ್ಲರೂ ನೋಡಿರ್ತೀರಾ. ಧಾರವಾಡ ಪೂರ್ವ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ ಅಭಿಮಾನಿಗಳು ಸರ್ಕಾರಿ ಬಸ್ಗೆ ಕಲ್ಲು ಎಸೆದು ಆಕ್ರೋಶ ಹೊರಹಾಕಿದ್ದಾರೆ. ಕಲ್ಲು ತೂರಿದ 40ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ರಸ್ತೆ ತಡೆ ಮಾಡಲಿಕ್ಕೆ ಅವರು ಮುಂದಾದಂಥ ಸಂದರ್ಭದಲ್ಲಿ ಸುಮಾರು 40 ಶಾಸಕರ ಪರವಾಗಿ ಯಾರು ಪ್ರತಿಭಟನೆಗೆ ಬಂದಿದ್ರು ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ವಶಕ್ಕೆ ತಗೊಂಡಿದ್ದೀವಿ. KP ಆಕ್ಟ್ ಅಡಿಯಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಅಭಿಮಾನಿಯೊಬ್ಬ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ಪೆಟ್ರೋಲ್ ಸುರಿದುಕೊಳ್ಳುತ್ತಿದ್ದಂತೆ ಸ್ಥಳೀಯರು ಪೊಲೀಸರಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಬೆಂಬಲಿಗರು ಅಸಮಾಧಾನ ಹೊರಹಾಕಿ ಪ್ರತಿಭಟಿಸಿದ್ರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಮಾನ್ಯತೆ ಕೊಡದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಈ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯನ್ನು ಎಷ್ಟು ನಿರ್ದಾಕ್ಷಿಣ್ಯವಾಗಿ, ಎಷ್ಟು ಒಂದು ಕಠೋರ ಮನೋವೃತ್ತಿಯಿಂದ ನೋಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಭಾಳ ನೋವಾಗ್ತದೆ. ಶಾಸಕ NY ಗೋಪಾಲ್ ಕೃಷ್ಣಗೆ ಸಚಿವ ಸ್ಥಾನ ಕೈತಪ್ಪಿದ ಕಾರಣಕ್ಕೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು. ಮತ್ತೊಂದು ಕಡೆ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡದ ಕಾರಣಕ್ಕೆ ಬುಧವಾರದ ಬಳಿಕ ಬಾಗೇಪಲ್ಲಿ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಈ ಮಧ್ಯೆ ಹೊಸ ಸಚಿವರುಗಳ ಕ್ಷೇತ್ರದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸಚಿವರಾಗುತ್ತಲೇ ಮಳವಳ್ಳಿಯ ಅನಂತರಾಮ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸಚಿವರಾಗಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದ್ರು ಅಭಿಮಾನಿಗಳು. ರಿಜ್ವಾನ್ ಅರ್ಷದ್ ಸಚಿವರಾಗುತ್ತಲೇ ಮೈಸೂರಿನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪುಟ್ರಂಗ್ ಶೆಟ್ಟಿ ಪ್ರಮಾಣ ವಚನ ಸ್ವೀಕಾರವಾಗುತ್ತಲೇ ಚಾಮರಾಜನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು.
ಸಚಿವರಾಗಿ ಲಕ್ಷ್ಮಣ ಸವದಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಲೇ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಇತ್ತು. ಸಚಿವರಾಗಿ ಶಿವಲಿಂಗೇಗೌಡ ಪ್ರಮಾಣ ವಚನ ಸ್ವೀಕರಿಸುತ್ತಲೇ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಜೋರಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಗೇಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಈಗಾಗಲೇ ಶಾಸಕರುಗಳು ಸಿಟ್ಟಾಗಿದ್ದಾರೆ. ವಿಶೇಷವಾಗಿ ಮಂತ್ರಿ ಸ್ಥಾನ ಯಾರಿಗೆ ಸಿಕ್ಕಿಲ್ವೋ ಅವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಕೆಲವರು ಜೊತೆ ಸೇರಿ ಸಭೆ ನಡೆಸಿದ್ದಾರೆ, ಕೆಲವರು ಅವರ ಬೆಂಬಲಿಗರು ಆಕ್ರೋಶ ಹೊರ ಹಾಕಿದ್ದಾರೆ, ಕೆಲವರು ಇನ್ನೂ ಸಭೆ ಸೇರುವವರಿದ್ದಾರೆ. ಹೀಗೆ ಪ್ರತಿಯೊಂದು ನಡೀತಾ ಇದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆಯೇ ಅಸಮಾಧಾನವೂ ಕೂಡ ಭುಗಿಲೆದ್ದಿದೆ. ಮುಖ್ಯಮಂತ್ರಿಯವರು ಹೇಳಿದಂತೆ ಹೆಚ್ಚು ಜನ ಅರ್ಹರಿದ್ದಾರೆ. ಹೀಗಾಗಿ ಶಾಸಕ ಸ್ಥಾನಕ್ಕೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ರು ರಾಜೀನಾಮೆನೇ ಕೊಟ್ಟುಬಿಟ್ಟಿದ್ದಾರೆ. ಆ ಕಡೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಾಳೆ ಸಮಾನ ಮನಸ್ಕರ ಸಭೆ ಕರೆದಿದ್ದಾರೆ. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಭದ್ರಾವತಿ ಶಾಸಕ BK ಸಂಗಮೇಶ್ವರ್ ಇವರಿಬ್ಬರು ಕೂಡ ತಮ್ಮ ಕ್ಷೇತ್ರ ಜನರ ಸಭೆಯನ್ನು ಕರೆದಿದ್ದಾರೆ. ಕಾರಣ ಹೇಳದೆ ಸಂಪುಟದಿಂದ ಹೊರಗೆ ಇಟ್ಟಿದ್ಯಾಕೆ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆಯನ್ನು ಹಾಕಿದ್ದಾರೆ. ಯಾವ ಕಾರಣಕ್ಕೆ ನನ್ನನ್ನು ಸಂಪುಟದಿಂದ ಹೊರಗೆ ಇಟ್ಟಿದ್ದೀರಿ ಅನ್ನೋಂಥದ್ದನ್ನು ಕೇಳಿದರೆ, ಯಾಕಂದರೆ ಚೆನ್ನಾಗಿ ಕೆಲಸ ಮಾಡಿದ್ದೆ ಅಂತೇಳಿ. KSDL ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಗೆ ಮುದ್ದೇಬಿಹಾಳದ ಶಾಸಕರಾಗಿರ್ತಕ್ಕಂತಹ ಅಪ್ಪಾಜಿ ನಾಡಗೌಡರು ಮುಂದಾಗಿದ್ದಾರೆ. ನನಗೆ ಸಚಿವ ಸ್ಥಾನನೇ ಕೊಟ್ಟಿದ್ದು, ಇದ್ಮೇಲೆ ಈ ಅಧ್ಯಕ್ಷ ಸ್ಥಾನ ಇಟ್ಕೊಂಡು ಏನು ಮಾಡಲಿ ಅಂತೇಳಿ ಅಪ್ಪಾಜಿ ನಾಡಗೌಡರ ಪ್ರಶ್ನೆ. TB ಜಯಚಂದ್ರ ಮನೆಯಲ್ಲಿ ಸಮಾನ ಮನಸ್ಕ ಶಾಸಕರುಗಳು ಸಭೆಯನ್ನು ಮಾಡಿದರು. ಅಂದರೆ ಹಿರಿಯ ಶಾಸಕರುಗಳು ಜಯಚಂದ್ರ ಅವರ ಮನೆಯಲ್ಲಿ ಸಭೆ ಮಾಡಿದರು. ಸಿದ್ದರಾಮಯ್ಯ ಹಾಗೂ CM DK ಶಿವಕುಮಾರ್ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ನಾವು ಕಾಂಗ್ರೆಸ್ನಲ್ಲಿದ್ದೀವೋ ಏನು ಕತೆ ಅಂತ ಹೇಳುವಂಥ ವಿಚಾರಗಳನ್ನು ಅವರು ಪ್ರಶ್ನೆಗಳನ್ನು ಹಾಕಿದ್ದಾರೆ. ರಾಜೀನಾಮೆ ನೀಡುವ ಬಗ್ಗೆಯೂ ಕೂಡ TB ಜಯಚಂದ್ರ ಅವರು ಅತ್ಯಂತ ಹಿರಿಯ ನಾಯಕರು, 77ರಿಂದ ಶಾಸಕರಾಗಿದ್ದಾರೆ, ಕೆಲವು ಬಾರಿ ಮಂತ್ರಿ ಕೂಡ ಆಗಿದ್ದಾರೆ. ಈ ಬಾರಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಜಯಚಂದ್ರ ಅವರಿಗೆ ನನಗೊಂದು ಕಡೆಯ ಅವಕಾಶ ಕೊಡಬೇಕಾಗಿತ್ತು ಅನ್ನೋಂಥದ್ದು ಅವರ ಆಗ್ರಹ. ಯಾಕಂದರೆ ರಾಜಕಾರಣದಲ್ಲಿ ಅಧಿಕಾರ ಭಾಳ ಮುಖ್ಯ. ಹಾಗಾಗಿ ಶಾಸಕರುಗಳು ಸಿಟ್ಟಾಗಿದ್ದಾರೆ. ಈ ಸಿಟ್ಟಾದಂಥವರ ಮಾತು ಹೇಗಿದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಹೆಂಗಾದ್ರೆ ನಾನು 7 ಸಾರಿ ಗೆದ್ದು ನಾನು ಮಂತ್ರಿನೇ ಮಾಡಿಲ್ಲಲ್ಲ, ಮತ್ತು ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತಲ್ಲ ಅದರಲ್ಲಿ ಅಲ್ವಾ? ಬರೀ ಹೊಸಬ್ರು ಅಂತ ಅವ್ರು ಅಂದರೆ ಹಳಬ್ರೆಲ್ಲ ಸತ್ತೋಗ್ಬಿಡಬೇಕಾ? ಅವ್ರಿಗೆ ಮಾತ್ರ ಉಳಿಬೇಕು, ಇವ್ರು ಮಾತ್ರ ಹೋಗ್ಬಿಡ್ಬೇಕು ಅಂತಲ್ಲ. ಹಂಗಂತೇಳಿ ಒಂದು ಗೈಡ್ಲೈನ್ ಸಂವಿಧಾನನೇ ಬರೆದ್ಬಿಡ ಸರ್, ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಚೇಂಜ್ ಮಾಡಿಸ್ಬಿಟ್ರಿ ಸರ್. ಇನ್ಮೇಲೆ 60 ವರ್ಷದಲ್ಲಿ ಯಾರು ಎಲೆಕ್ಷನ್ ನಿಲ್ಲಬಾರ್ದು, ಯಾರು ಮಂತ್ರಿಗಳಾಗಬಾರ್ದು ಅಂತ. ಹೊಸಬರಿಗೆ ಅವಕಾಶ ಅಲ್ಲ, ಅನುಭವನೂ ಬೇಕು. ವಿಧಾನಸಭೆಯನ್ನು ಸಮರ್ಥವಾಗಿ ನಡೆಸತಕ್ಕಂಥ ರೀತಿಯಲ್ಲೂ ಆಗಬೇಕು, ಸರ್ಕಾರವನ್ನು ನಿಭಾಯಿಸ್ತಕ್ಕಂಥದ್ದು ಆಗ್ಬೋದು. ಇವತ್ತು ಅಧಿಕಾರಿಗಳು ಮಾತ್ಕೊಂಡು ಕೇಳ್ಕೊಂಡು ಮಂತ್ರಿಗಳು ಕೆಲಸ ಮಾಡೋದಾದ್ರೆ ಅದು ಸರ್ಕಾರನ ಬರೀ ಎಜುಕೇಷನ್ನಿಂದಲೇ ಮಾತ್ರ ಸಾಕಲ್ಲ. ಈಗ ಇವತ್ತಿನ ಕ್ರೈಸಿಸನ್ನು ಎದುರಿಸಬೇಕಾದಾಗ ಎಕ್ಸ್ಪೀರಿಯನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಒಂದು ಕಡೆ ಬೇಸರ ಇಲ್ಲ, ನನಗೆ ಅನುಭವ ಆಗಿಬಿಟ್ಟಿದೆ. ಇದು ಅನುಭವ ಆಗಿಲ್ಲ ಅಂದರೆ ಬೇಸರ ಆಗ್ತಾಯಿದೆ, ಬಂದಿಗೆ ಬೇಸರ ಆಗಿದೆ. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು ನಾಟ್ ಟು ಮೀ. ಈ ರೀತಿ ಆಗಿದೆ ಅನ್ನೋದು ಬೇಜಾರಾಗ್ತಾ ಇದೆ, ಅಷ್ಟೇ ಬೇಜಾರ. ಆ ಬೇಸರ ಇದೆ. ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದ್ದೀವಿ, ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನುವಂಥ ಬೇಜಾರಾಗ್ತದೆ. ಹೀಗೆ ನಾನಾ ಸ್ವರೂಪದಲ್ಲಿ ಹಿರಿಯ ಶಾಸಕರುಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ.